ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿವಸ ಆಗೋಯ್ತು ಮತ್ತೆ ಬ್ಲಾಗ್ ಮಾಡಿ ಆಫ್ಟರ್ 1 ವೀಕ್ ಮತ್ತೆ ಇವಾಗ ಸಿಕ್ಕಿದ್ದೀನಿ. ಸೊ ಟುಡೇ ಸಂಡೇ ಏನಿಲ್ಲ ಗೈಸ್, ನಮ್ಮ ಆಂಟಿ ಮನೆಗೆ ಹೋಗ್ತಾಯಿದ್ವಿ. ಸೊ ಯಾಕೆ ಬ್ಲಾಗ್ ಮಾಡಬಾರ್ದು ಅಂತ ಬ್ಲಾಗ್ ಮಾಡ್ತಾಯಿದ್ದೀವಿ. ನಾನು ನಮ್ಮ ಅಕ್ಕ ಅವರೆಲ್ಲ ಹೋಗ್ತಾಯಿದ್ವಿ. ಆ್ಯಂಡ್ ಗೈಸ್, ಇನ್ನೊಂದು ವಿಷಯ ಏನು ಅಂತಂದರೆ, ನಾನು ಆ್ಯಕ್ಚುಲಿ ಒಂದು ಸೆಲ್ಫ್ ಗಿಫ್ಟ್ನ ತೊಗೊಂಡಿದ್ದೆ, ಅದು ತೋರಿಸಿರಲಿಲ್ಲ. ಸೊ ಅದನ್ನು ವ್ಲಾಗ್ ಮಾಡಿದೆ, ಬಟ್ ಎಡಿಟಿಂಗ್ ಎಲ್ಲ ಅರ್ಧ ಇತ್ತು. ಸೊ ಹಂಗಾಗಿ ಇವತ್ತು ಡೈರೆಕ್ಟಾಗಿ ಹಾಗೆ ತೋರಿಸ್ಬಿಡೋಣ, ಹೆಂಗೋ ಬ್ಲಾಗ್ ಮಾಡ್ತಾಯಿದ್ದೀನಲ್ಲ ಅಂತ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ನಾನು ತೊಗೊಂಡಿರುವಂಥದ್ದು ಇದು ಚೈನ್ ತೊಗೊಂಡೆ, ಸೆಲ್ಫ್ ಗಿಫ್ಟ್ ಅಂತ. ಆದರೆ ನನಗೆ ಏನೋ ತಂದಿದ್ದೀನಿ, ತೋರಿಸ್ಬೇಡ. ಕಬಾಬ್ ತಂದಿದ್ದೀಯಾ? ಕಬಾಬ್ ತಂದಿ ತೋರ್ಸನಾ? ತೋರ್ಸೋದು ರಿಯಾಕ್ಷನ್ ಗೈಸ್. ಅಲ್ಲಿ ನಿಂದ ಹಾಕತ್ತಾ ಇದೆಯಾ? ಚೆನ್ನಾಗಿದ್ಯಾ? ಓಕೆ. ಅನ್ಎಕ್ಸ್ಪೆಕ್ಟೆಡ್. ನಿಜ, ನಾನು ಎಕ್ಸೆಪ್ಟೇ ಮಾಡಿರಲಿಲ್ಲ ಗೈಸ್. ನಮ್ಮ ಅನ್ಎಕ್ಸ್ಪೆಕ್ಟೆಡ್ ಕಡ್ರು ಆಗ್ತವೆ. ಹಾಂ, ಹಾಕು. ಅಲ್ಲೇ ಹಾಕಮ್ಮ, ಎಷ್ಟಾಯ್ತದೆ ಎಷ್ಟು. ಸೆಲ್ಫ್ ಗಿಫ್ಟೆಡ್. ಚೆನ್ನಾಗೈತಮ್ಮ? ದುಡ್ಡು ಚೆನ್ನಾಗೈತೆ ನೋಡು ಗೈಸ್. ನಮ್ಮಮ್ಮ ಅಂತೂ ಖುಷಿ ಆಗಿಬಿಟ್ಟಿದ್ದಾರೆ ಫುಲ್ಲು. ಆ್ಯಕ್ಚುಲಿ ನಾನು ಅಂದ್ಕೊಂಡೇ ಇರಲಿಲ್ಲ ನಮ್ಮಮ್ಮ ಆಗ್ತಾರೆ ಅಂತ, ಬಟ್ ಹಾಕ್ಬಿಟ್ರು ಅನ್ಎಕ್ಸ್ಪೆಕ್ಟೆಡ್. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಯಾರೇ ಪೇರೆಂಟ್ಸೇ ಆಗಲಿ, ಅವ್ರ ಮಕ್ಕಳು ದುಡ್ದು ಏನಾದರೂ ತೊಗೊಂಡಿದ್ದಾರೆ ಅಂದರೆ ಅವ್ರಿಗೆ ಖುಷಿ ಹಾಗೆ ಆಗುತ್ತೆ. ಹಾಗೆ ಈವನ್ ನಮ್ಮ ಮಗಳು ತುಂಬ ಖುಷಿಯಾಗಿದೆ. ಗೈಸ್, 3 ಮಂತ್ಸಿಂದ ಸೇವಿಂಗ್ ಮಾಡಿ ಇದನ್ನು ತೊಗೊಂಡಿರುವಂಥದ್ದು ಸೆಲ್ಫ್ ಗಿಫ್ಟು. ಎಷ್ಟು ಖುಷಿ ಆಗುತ್ತೆ ಅಲ್ವಾ, ನಮಗೆ ನಾವೇ ತೊಗೊಂಡಿದ್ದೀವಿ ಅಂದರೆ ₹1 ಯಾರ ಹತ್ರನೂ ಇಸ್ಕೊಳ್ದೆ ತೊಗೊಂಡಿದ್ದೀವಿ ಅಂದರೆ. ಸೊ ಇದು ತೊಗೊಂಡೆ. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ಸುಮ್ಮನೆ ಯಾವುದಾದಕ್ಕೂ ಇನ್ವೆಸ್ಟ್ ಮಾಡೋದು ಬದಲು ಗೋಲ್ಡ್, ಪ್ರಾಪರ್ಟಿ, ವೆಹಿಕಲ್ ಮೇಲೆ ಯಾವುದಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಸೊ ನಮ್ಮ ಲೈಫ್ನ ಸೇವ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಗೈಸ್, ನಾನು ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಸಿಗ್ತೀನಿ, ಬಾಯ್. ಓಕೆ, ಬಂದ್ವಿ ನಮ್ಮ ಆಂಟಿ ಮನೆಗೆ. ಸೊ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಆಂಟಿ ಮನೆಗೆ ಬಂದಿರೋದು. ಸೊ ಫುಲ್ ಡಿಸ್ಕಷನ್, ಮಾತುಕತೆ. ಅದಾದಮೇಲೆ ನನ್ನ ತಂಗಿ ನೋಡಿತೀನಿ ಅಂತ ಏನು ತಂದ್ಕೊಂಡಿದ್ದಾಳೆ, ಹಿಂಗೆ ಬೈತಾ ಇದ್ದಾಳೆ ನನ್ನ ತಂಗಿ. ಸೊ ಹೋಗಿದ ತಕ್ಷಣ ಊಟ ಕೊಟ್ಟರು. ಸ್ವಲ್ಪ ಊಟ ತಿನ್ಕೊಂಡು ಸೊ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಏನೋ ಹೇಳ್ತಾ ಇದ್ಲು, ಕೇಳಿಸ್ಕೊಳ್ತಾ ಇದ್ದೆ. ಆಮೇಲೆ ಇಲ್ಲಿ ನೋಡಿ ನಮ್ಮ ಎಲ್ಲ ಮಾಡಿದ್ದಾರೆ ಅಂತ ಎಲ್ಲ ಈ ಥರ ಒಣಗಾಕಿದ್ದಾರೆ. ಅಂಗಡಿಗೆ ಹೋಗ್ತಾ ಇದ್ದೀವಿ ನಾವು. ಸೊ ಏನಾದರೂ ತಿನ್ನೋಣ ಅಂತ. ಆ್ಯಕ್ಚುಲಿ ನಂದು 2 ತಂಗಿರಿಲ್ಲ, ಇನ್ನೂ ಬಂದಿಲ್ಲ. ಸೊ ಬರ್ತಾರೆ ಅವರು. ನಾವು ಅಷ್ಟರಲ್ಲಿ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ. ಬದಲು ನೋಡಿ ಕೊಂಚಿ. ಸೊ ಅಂಗಡಿಗೆ ಹೋಗೋಣ ಅಂತ ಹೊರಟ್ವಿ. ಸೊ ನಾವು ಆ್ಯಕ್ಚುಲಿ ಡಾಮಿನೋಸ್ ಬುಕ್ ಮಾಡಿದ್ವಿ. ಸೊ ಪಿಜ್ಜಾ ಯಾಕೋ ಬಂದಿಲ್ಲ ಗೈಸ್, ಹಾಗಾಗಿ ಶಾಪ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಂಗಡಿಗೆ ಹೋಗ್ಬೇಕು ಈಗ. ಸೊ ಹೋಗ್ತಾ ಇದ್ದೀವಿ, ಹೋಗೋಣ. ಹೆಂಗೆ ಹೋಗೋದು? ಹಿಂಗ ಏನು ಕೊಡಿಸ್ತೀಯಾ? ನಾನು ಯೂಟ್ಯೂಬ್ಗೆ ಏನಾದರೂ ಹೇಳೇ ಗೈಸ್. ಚಗ್ಲು ಗೈಸ್, ಇವಳು ಬರೀ ಚಗ್ಲು ಮಾತಾಡ್ತಾಳೆ ಅವಳು. ಸೇ ಸಮಥಿಂಗ್. ಏನು ಹೇಳು ಗೊತ್ತಾ ಗೈಸ್, ಇವ್ರದ್ರಲ್ಲಿ ಯಾರು ಸಬ್ಸ್ಕ್ರೈಬ್ ಇದ್ದಾರೋ ಎಲ್ಲರೂ ನನಗೂ ಗೈಸ್ ನಡ್ಕೊಂಡ್ಬರ್ತಾವಳೆ ನೋಡಿ. ನಾವು ನಡ್ಕೊಂಡೇ ಹೋಗ್ತಾ ಇದ್ದೀವಿ ನೋಡಿ ಗೈಸ್. ನಮ್ಮ ಅಕ್ಕ ಅಂತೂ ಈ ಥರ ಏನಾದರೂ ರೋಡಲ್ಲಿ ಕಾಣಿಸಿದ್ರೆ ಬಿಡೋದೇ ಇಲ್ಲ ತಗೊಳ್ಳೋವರೆಗೂ. ನಮ್ಮ ಅಕ್ಕ ಮನೆಗೆ ಬರ್ತಾ ಇದ್ದೀವಿ. ಅವ್ರ ಹೆಸರು ಸೊಳ್ಳೆ ಅಂತ. ನೋಡೋಣ ಏನು ಮಾಡ್ತಿರ್ತಾಳೆ. ಗೈಸ್, ಅವರು ನಮ್ಮ ಆಂಟಿ ಮನೆ ಹತ್ರನೇ ಇರೋದು. ಸೊ ಇವ್ರ ಮನೆಯೂ ಹಾಗಾಗಿ ಬಂದ್ವಿ, ಮಾಡ್ಕೊಂಡಿದ್ರು. ಸೊ ಇಲ್ಲಿ ನೋಡಿ ಅವ್ರ ಮಕ್ಕಳೆಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ ಮನೇನ. ಸೊ ಮಲ್ಕೊಂಡಿದ್ರಲ್ಲ, ಆಮೇಲೆ ಎದ್ದು ಹಾಗೆ ಸ್ವಲ್ಪ ಹಾಗೆ ಕಾನ್ವರ್ಸೇಷನ್ ಮಾತಾಡಿಕೊಂಡು ಇವರಿಬ್ಬರು ಮಲ್ಕೊಂಡಿದ್ದು ನನಗೆ ಎಬ್ಬಿಸ್ದೆ.
ಇಲ್ಲಿ ನೋಡಿ ಗೈಸ್, ಇವಳು ಕಿತಾಪತಿ ಏನೋ ಮಾಡ್ತಾ ಇದ್ದಾಳೆ, ಅದೇನು ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಅಲ್ಲಿಂದ ಬಂದು ಜ್ಯೂಸ್ ಕುಡಿಬೇಕು ಅನ್ನಿಸ್ತು. ಸೊ ಜ್ಯೂಸ್ ತಗೊಂಡ್ವಿ. ನೋ ನಜರ್ ಗೈಸ್, ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಎಲ್ಲ ಎತ್ಕೊಂಡವ್ರೆ. ಓಕೆ, ಮನೆಗೆ ಬಂದ್ವಿ. ಸೊ ಕುಕ್ ಮಾಡ್ತಾಯಿದ್ರು ನಮ್ಮ ಆಂಟಿ, ಅಡುಗೆ ಮಾಡ್ತಾ ಗೈಸ್. ಮತ್ತೆ ಏನಾದರೂ ತೊಗೊಬರೋಣ ಅಂತ ಹೋದ್ವಿ. ನಾವು ಇವಾಗ ಸ್ನ್ಯಾಕ್ಸ್ ತರಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಗೋಲ್ಗಪ್ಪಾಗ ಅನ್ನಿಸ್ತು. ಸೊ ತಿನ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಬಂದು ತಿನ್ನುವ ವಿಧಾನ. ಸೊ ಫುಲ್ಲು ಟೈಮ್ ಪಾಸ್ ಮಾಡಿಕೊಂಡು ನಮ್ಮ ಆಂಟಿ ಮನೇಲಿ ಗೈಸ್ ಇಲ್ಲಿ ಹೆಂಗಾಡ್ತಾಯಿರ್ತಾರೆ. ಹೋಗೋಣ, ಟೈಮ್ ಆಗ್ತಾ ಇದೆ. ಸೊ ಫುಲ್ ಟೈಮ್ ಪಾಸ್ ಮಾಡ್ತಾ ಇದ್ವಿ ಇಷ್ಟೊತ್ತು. ಅದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನೋಡಿ ಹೆಂಗೆ ಸಿಗ್ತಾವ್ರೆ ಅಂತ. ಓಕೆ ಗೈಸ್, ಮತ್ತೆ ರಿಟರ್ನು ನಮ್ಮ ಮನೆಗೆ ಬಂದ್ವಿ. ಸೊ ನಮ್ಮ ತಂಗಿರು ನಮ್ಮ ಜೊತೆ ಬಂದರು. ಸೊ ಒಬ್ಬರು ಮಾತ್ರ ಮಿಸ್ಸಿಂಗ್. ಗೈಸ್ ಇವಾಗ ತಾನೇ ಮನೆಗೆ ಬಂದ್ವಿ. ಸೊ ನೋಡಿದ್ರಲ್ಲ ನಮ್ಮ ಆಂಟಿ ಮನೆಗೆ ಹೋಗಿದ್ದು. ಸೊ ನನ್ನ ತಂಗಿರು ಇಬ್ಬರು ಬಂದಿದ್ದಾರೆ. ಇಲ್ಲಿ ಒಬ್ಳು ಯಾಕೆ ಇಲ್ಲಿ ಒಬ್ಳು ಬಂದಿದ್ದಾರೆ. ಓಕೆ, ಬಾಯ್ 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 ಬಾಯ್. ಇವತ್ತು ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ. ಬಾಯ್.